ಚೆನ್ನಾಗಿದೆ. ಮೇಕಿಂಗ್ ವೈಸ್ ಆಗಿರಲಿ, ಕಾನ್ಸೆಪ್ಟ್ ಆಗಿರಲಿ, ಆರ್ಟಿಸ್ಟ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಟೀಮ್ ಇದೆ, ಸಪೋರ್ಟ್ ಮಾಡ್ತಾರೆ ಎಲ್ಲರೂ. ಸೊ ಆಡಿಯನ್ಸ್ ಕೂಡ ಬನ್ನಿ, ಇಲ್ಲಾಂದ್ರೆ ಹೊಸ ಪ್ರತಿಭೆ ಆಚೆ ಬರಲ್ಲ. ಸೊ ಅದರಿಂದ ಸೂಪರ್ ಸರ್ ಚೆನ್ನಾಗಿದೆ ಸರ್. ಅದು ನೋಡಿದ್ರೆ ರಿಯಲ್ ಸ್ಟೋರಿ ಥರ ಇದೆ. ಪ್ರತಿಯೊಬ್ಬರು ಸಹ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದು ಸಿಗಬೇಕಾದ್ರೂ ಚೆನ್ನಾಗಿದೆ ಸರ್. ಇದು ರಿಯಲ್ ಸ್ಟೋರಿ ಥರ ಇದೆ, ಸಕ್ಕತ್ತಾಗಿದೆ ಸರ್. ಇದು ಪ್ರತಿಯೊಬ್ಬರು ನೋಡಬೇಕು. ನನಗೆ ಗೊತ್ತಿರೋ ಟೀಮ್ ರೆಫರ್ ಮಾಡ್ತೀನಿ ಸರ್, ಈ ಮೂವಿ ನೋಡಿ ಅಂತ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ರಿಯಲ್ ಸ್ಟೋರಿ ಸರ್. ಇನ್ನಲ್ಲಿ ಎಲ್ಲರೂ ಇಷ್ಟ ಆಯಿತು. ನನಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ಆ್ಯಕ್ಟ್ ಮಾಡಿದ್ದೆಲ್ಲ ತುಂಬ ಚೆನ್ನಾಗಿ. ಸೂಪರ್. ನೆಕ್ಸ್ಟ್ ಎಕ್ಸಲೆಂಟ್ ಎಕ್ಸಲೆಂಟ್. ತುಂಬ ಇಷ್ಟ ಆಯಿತು ಸರ್. ವೆರಿ ಮಚ್. ಥ್ಯಾಂಕ್ ಯು. ವೆರಿ ಥ್ಯಾಂಕ್ ಯು. ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ಚೆನ್ನಾಗಿದೆ. ಎಲ್ಲ ಆಫೀಸಲ್ಲಿ ಅದೇ ಥರ ಕೆಲಸ ಮಾಡಿದ್ದಾರೆ. ಯಾವ ಟೆರರಿಸ್ಟ್ ದೇಶದಲ್ಲಿ ಕೆಲವೊಂದು ಸರಿ ಸಾಮಾನ್ಯ ಜನರಿಗೆ ಮತ್ತು ಅಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋವಂಥವ್ರಿಗೆ ಇಂಥದ್ದೆಲ್ಲ ಕೆಲವೆಲ್ಲ ಗೊತ್ತೇ ಇರಲ್ಲ. ಸೊ ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು ಸರಳವಾದ ಭಾಷೆಯಲ್ಲಿ ಎಲ್ರಿಗೂ ಅರ್ಥವಾಗುವ ರೀತಿಯಲ್ಲಿ ಈ ಪಿಕ್ಚರ್ ಮಾಡಿದ್ದಾರೆ. ರಿಯಲಿ ಗ್ರೇಟ್ ಅನಿಸ್ತು ನನಗೆ. ಥ್ಯಾಂಕ್ ಯು ಸೊ ಮಚ್. ವೆರಿ ಗುಡ್ ಮೆಸೇಜ್. ಇಟ್ ಕೀಪ್ಸ್ ಯು ಹುಕ್ಡ್. ಚೆನ್ನಾಗಿದೆ. ನೈಸ್. ಥ್ಯಾಂಕ್ ಯು. ಚೆನ್ನಾಗಿತ್ತು ಮೂವಿ. ವಿ ಶುಡ್ ನಾಟ್ ಬಿಲೀವ್ ಎನಿಬಡಿ ಅಂಡ್ ವಿ ಶುಡ್ ಬಿ ಆಲ್ವೇಸ್ ಅಲರ್ಟ್. ಕಂಗ್ರ್ಯಾಚುಲೇಷನ್ಸ್. ಒಂದೊಳ್ಳೆ ಮೆಸೇಜ್ ಇದೆ ಜನರಿಗೆ. ಆಲ್ವೇಸ್ ಅಲರ್ಟ್ ಆಗಿರಬೇಕು ಅಂತ ಗೊತ್ತಾಗುತ್ತೆ ಅದರಲ್ಲಿ. ಎಲ್ಲರನ್ನೂ ನಂಬಕ್ಕಾಗೋದಿಲ್ಲ ಅಷ್ಟು ಈಸಿಯಾಗಿ. ಕುಕ್ಕರಲ್ಲಿ ಒಂದು ಬಾಂಬ್ ಮಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ನಾವು ಅಡುಗೆ ಮಾಡೋದು ಒಂದೇ ನೋಡ್ಕೊಂಡಿದ್ವಿ. ಈ ಥರನೂ ಒಂದು ಮಾಡ್ತಾರೆ ಅಂತ ಗೊತ್ತಾಯ್ತು ಇವತ್ತು. ಈ ಥರದ್ದೇ ಮುಂದೆ ಒಳ್ಳೆ ಒಳ್ಳೆ ಮೂವೀಸ್ ಮಾಡಿ. ಆಲ್ ದ ಬೆಸ್ಟ್. ಇದು ನನ್ನ ಸೆಕೆಂಡ್ ಟೈಮು. ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ನೋಡಿ, ಕನ್ನಡ ಮೂವಿನ ಎಂಕರೇಜ್ ಮಾಡಿ. ಚೆನ್ನಾಗಿದೆ ಮೂವಿ. ಸೂಪರ್. ಒಳ್ಳೆ ಮೆಸೇಜ್ ಕೊಡೋ ಮೂವಿ. ಆರ್ ಆಲ್ ವೇಟಿಂಗ್ ಫಾರ್ ಹೈನಾ 2. The movie is nice. There is really a flow in the movie, and there was a nice concept also. Thank you so much. Thank you for the movie. ವೆರಿ ಗುಡ್ ಸರ್. ಸರ್ ಚೆನ್ನಾಗಿದೆ. ಏನಂದರೆ ಇದರಲ್ಲಿ ಹೇಳಿದ್ದಾರೆ ಜನಗಳು ತಿಳ್ಕೊಬೇಕು, ಎಲ್ಲರೂ ಬಂದು ನೋಡಬೇಕು ಮೂವಿನ. ಮತ್ತೇನಾಗಿದೆ ಅಂದರೆ ಇದರಲ್ಲಿ ಈ ಮಾಫಿಯಾ ಅನ್ನೋದು ಯಾವ ಥರ ನಡೀತಾ ಇದೆ, ಈ ಜನಸಾಮಾನ್ಯರಿಗೆ ಗೊತ್ತಾಗ್ತಿಲ್ಲ. ಹೈಯರ್ ಲೆವೆಲ್ ಗೊತ್ತಾಗುತ್ತೆ, ಲೋಯರ್ ಲೆವೆಲ್ ಗೊತ್ತಾಗುತ್ತೆ, ಬಟ್ ಮಿಡ್ಲ್ ಕ್ಲಾಸ್ದವ್ರಿಗೆ ಗೊತ್ತಾಗ್ತಾನೆ ಇಲ್ಲ ಇದು. ಅದರಿಂದ ಎಲ್ಲ ಜನಗಳು ಬಂದು ನೋಡಬೇಕು, ಇದನ್ನು ನೋಡಿ ಎಲ್ಲರೂ ತಿಳ್ಕೊಬೇಕು. ಏನು ಇಷ್ಟ ಆಯಿತು ಮೇಡಮ್ ಮೂವಿಲಿ? ಈ ಸಲ ಎಲ್ಲ ಮನೆ ನೋಡಿ ಐನಾ ಒಂದು ಕನ್ನಡದ ಅದ್ಭುತವಾದ ಚಿತ್ರ. ಸಿನಿಮಾ ಹೋಗ್ತಾ ಇರೋದು ನೋಡಿದ್ರೆ ಇಂದಿನ ಸಮಾಜದಲ್ಲಿ ಏನು ನಮ್ಮ ಸುತ್ತಮುತ್ತ ನಡೀತಾ ಇದೆ, ನಿಜವಾದ ಘಟನೆಗಳು ಕಣ್ಣು ಮುಂದೆ ಹಾಗೆ ಮೆರವಣಿಗೆ ಹೋಗುತ್ತೆ. ಕೆಲವು ಡೈಲಾಗ್ಸು ಭಾಳ ಚೆನ್ನಾಗಿತ್ತು. ಕೆಲವು ಸೀನ್ಗಳು ನಮ್ಮ ಪೊಲೀಸ್ ವೃತ್ತಿ ಜೀವನದ 35 ವರ್ಷಗಳ ಕಾಲದ ಕೆಲವು ಸೀನ್ಗಳು ನನ್ನ ಕಣ್ಣು ಮುಂದೆ ಪಾಸ್ ಆಯಿತು. ಆ ವ್ಯಾನಲ್ಲಿ ಹೋಗಿದ್ದು, ಆಮೇಲೆ ಕಮಿಷನರ್ ಮನೆ ಹಿಂದ್ಗಡೆ ಟೆರರಿಸ್ಟ್ ಮನೆ, ಕೊತ್ತಾಲ್ ರಾಮಚಂದ್ರ ನಮ್ಮ ಕಮಿಷನರ್ ಮನೆ ಹಿಂದ್ಗಡೆ ಮನೆ ಮಾಡ್ಕೊಂಡಿದ್ದ ಇಂದಿರಾನಗರದಲ್ಲಿ. ಇದು ಒಂದು ಸತ್ಯ ಘಟನೆ. ಕನ್ನಡದಲ್ಲಿ ಇಂಥ ಸಿನಿಮಾ ಬಂದಿದ್ದು ನನಗೆ ತುಂಬ ಸಂತೋಷವಾಯಿತು.
ನಮ್ಮ ವೆಂಕಟ್ ಭರದ್ವಾಜ್ ಅವರ ತಂಡ ಈ ಕರ್ನಾಟಕ ರಾಜ್ಯಕ್ಕಲ್ಲ ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ಒಂದು ಒಳ್ಳೆ ಚಿತ್ರ ಕೊಟ್ಟಿದ್ದಾರೆ. ಮುಂದಿನ ಚಿತ್ರದಲ್ಲಿ ನಾವೆಲ್ಲ ಪೊಲೀಸ್ ಅಧಿಕಾರಿಗಳು ಇನ್ವಾಲ್ವ್ ಆಗ್ತೀವಿ. ಇನ್ವಾಲ್ವ್ ಅಂದರೆ ಆ್ಯಕ್ಟಿವ್ ಮಾಡೋದಕ್ಕೆ ಮಾಡ್ತೀವಿ. ಮತ್ತು ಇಲ್ಲಿ ಕೆಲವು ರಿಯಾಲಿಟಿ ನಾವು ಇನ್ನೂ ಹತ್ತಿರಕ್ಕೆ ತೊಗೊಂಡೋಗ್ಬೋದು, ಸತ್ಯ ಘಟನೆಗಳನ್ನ. ಒಟ್ಟಿನಲ್ಲಿ ಮೂವಿ ಮಾತ್ರ ಎಕ್ಸಲೆಂಟ್. ಎಂಡಿಂಗ್ ಮಾತ್ರ ನನಗೆ ತುಂಬ ಕೆಲವು ಡೈಲಾಗ್ಗಳು ಭಾಳ ಚೆನ್ನಾಗಿ ಇದಾಯಿತು. ಮತ್ತು ಒಂದು ರಿಯಾಲಿಟಿ ಇದೆ, ಬೇರೆ ಏನು ಈ ಬೇರೆ ಪಿಕ್ಚರ್ ಥರ ಇಲ್ಲ ಇದು. ಈ ಕನ್ನಡ ಸಿನಿಮಾಗಳು ನಡೀದೇ ಇರೋದೆಲ್ಲ ನಮಗೆ ತಮಾಷೆ ಆಗುತ್ತೆ, ಹಿಂಗೆಲ್ಲ ನಡೆಯುತ್ತಾ ಅಂತ. ಬಟ್ ಈ ಸಿನಿಮಾ ಸತ್ಯ ಘಟನೆಗಳು. ಇವತ್ತು ನಮ್ಮ ದೇಶ ಯಾವ ಥರ ಹೋಗ್ತಾ ಇದೆ, ಮುಂದೆ ಎಷ್ಟು ಭಯಂಕರವಾಗಿದೆ ಅಂತ ತಿಳ್ಕೊಳ್ಬೇಕು. ಏನು ಈ ಬಾಂಗ್ಲಾದೇಶಿಗಳು ಬರೋದು, ನಮ್ಮ ಕೊಡಗಿನಲ್ಲೂ ಅಷ್ಟೇ ಬಂದು ಸೇರ್ಕೊಳ್ತಿದ್ದಾರೆ, ಅವ್ರ ಹಿನ್ನೆಲೆ ಗೊತ್ತಿಲ್ಲ. ಏನು ಆಧಾರ್ ಕಾರ್ಡು ಏನೇನು ಬೇಕು ನಮ್ಮವ್ರಿಗೆ ಬರೋದು ಇರೋದಿಲ್ಲ, ಹೊರಗಡೆಯಿಂದ ಬಂದಿರೋರು ಬರುತ್ತೆ ಅಂತ. ಒಟ್ಟಿನಲ್ಲಿ ಪಿಕ್ಚರ್ ಮಾತ್ರ ಸೂಪರ್, ಎಕ್ಸಲೆಂಟ್. ಜನರಿಗೆ ನಾನು ಕೇಳ್ಕೊಳ್ಳೋದಂದರೆ, ಕನ್ನಡದವರು ಅಂತಲ್ಲ, ಎಲ್ಲರೂ ಈ ಸಿನಿಮಾಗೆ ಥಿಯೇಟ್ರಿಗೆ ಬನ್ನಿ. ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿಬಿಟ್ಟು ಈ ಪಿಕ್ಚರ್ನ ಹೊಗಳೋದು ಬಿಡೋದು ನಿಮಗೆ. ಬಟ್ ಈ ಸಿನಿಮಾ ನೋಡಬೇಕಾಗಿದ್ದು, ಯಾಕೆಂದರೆ ನಿಮ್ಮ ನಾಳೆ ಮಕ್ಕಳು ಮೊಮ್ಮಕ್ಕಳಿಗೆ ಈ ಘಟನೆಗಳು ಭಾಳ ಹೋಗುತ್ತೆ. ಖಂಡಿತ ಈ ಸಿನಿಮಾನ ಸಕ್ಸಸ್ ಮಾಡಬೇಕು, ಯಶಸ್ವಿ ಮಾಡೋದು. ಈ ತಂಡ ಇನ್ನೂ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾ ತೆಗೀಲಿ ಅಂತೇಳಿ ನಾನು ಅವರಿಗೆ ಎಲ್ಲರಿಗೂ ನಮಸ್ತೆ. ವೆಂಕಟ್ ಭಾರದ್ವಾಜ್ ಅವರು 3 ಸಬ್ಜೆಕ್ಟ್ಗಳು ಈ ದೇಶದ ಒಳಗಡೆ ನಡೀತಾ ಇರ್ತಕ್ಕಂಥ ವಿದ್ವಂಸಗಳಿಗೆ, ಬೇರೆ ದೇಶಗಳ ಕುಮ್ಮಕ್ಕು, ಈ ದೇಶದ ಒಳಗಡೆ ಬರ್ತಾ ಇರ್ತಕ್ಕಂಥ ನಾರ್ಕೋಟಿಕ್ಸ್ ಮತ್ತು ಈ ದೇಶದ ಭದ್ರತೆಗೆ, ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಿಗೆ 3 ವಿಚಾರಗಳನ್ನ ತ್ರಿಕೋನಕಾರವಾಗಿ ಅದ್ಭುತವಾಗಿ ತೊಗೊಂಡು ಬಂದಿದ್ದಾರೆ. ಅದನ್ನು ನಾವು ಹಲವಾರು ಕೇಸ್ಗಳು ಮಾಡ್ತಾ ಇರುವಂಥ ಸಮಯದಲ್ಲಿ ಏನಾಗ್ತಾ ಇತ್ತು, ಒಂಥರ ನಮಗೂ ರೋಮಾಂಚನ ಆಗ್ತಾ ಇತ್ತು. ಹೌದಲ್ಲ, ತುಂಬ ಚೆನ್ನಾಗಿ ಇದನ್ನು ಎಳೆದಿದ್ದಾರೆ. ಮತ್ತು ಸತ್ಯ ಘಟನೆಗಳ ಸರಪಳಿ ಇದು. ಎಲ್ಲೂ ಯಾವುದೇ ಈ ಸರಪಳಿನಲ್ಲಿ ಸಣ್ಣದು ಸಹ ಲೋಪದೋಷ ಇಲ್ಲ. ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ ಚಿತ್ರ. ನಾವೆಲ್ಲೋ ಬೇರೆ ಚಿತ್ರಗಳನ್ನ ನೋಡ್ತೀವಿ, ನಾವು ಕೈಲಾದ ಅಶೋಕ್ ಕುಮಾರ್ ಸಾಹೇಬ್ರು ಹೇಳಿದ್ರೆ ಈಗ ಆಗದೇ ಇರೋದನ್ನೆಲ್ಲ ತೋರಿಸೋದು, 50 ಜನ 100 ಜನ ಹೊಡೆದ್ಬಿಡೋದು ಒಬ್ಬೊಬ್ಬ, ಇವೆಲ್ಲ ಒಂಥರ ಬೇಸರ ಆಗೋಗ್ಬಿಟ್ಟಿದೆ ನೋಡಿ ನಮಗೆಲ್ಲ. ಆದರೆ ಇಂಥ ಚಿತ್ರಗಳು ಇಂಥ ಸಮಯಗಳಲ್ಲಿ ನಮ್ಮ ತರುಣರನ್ನ ಬಂದು ಅತ್ಯಂತ ಯುವ ಪೀಳಿಗೆಗಳು ಇಂಥ ಚಿತ್ರಗಳನ್ನ ಬಂದು ನೋಡಿ ಪ್ರೋತ್ಸಾಹಿಸಬೇಕು. ಮತ್ತು ಇಂಗಿಂತ ಹೆಚ್ಚಿಗೆ ಬಂದಾಗ ಏನಾಗ್ತದೆ ಅಂದರೆ, ಸಮಾಜದಲ್ಲಿ ಆಗ್ತಕ್ಕಂಥ ಏನು ಟೆರರಿಸ್ಟ್ ಆ್ಯಕ್ಟಿವಿಟೀಸು, ಈ ಡ್ರಗ್ ಮಾಫಿಯಾಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಪೂರಕವಾದಂಥ ಅತ್ಯಂತ ಹೆಚ್ಚಿನ ಇನ್ಫಾರ್ಮೇಷನ್ಗಳು ಪೊಲೀಸಿಗೆ ಬರ್ತದೆ. ಆವಾಗ ಈ ಸಮಾಜವನ್ನು ಭಾಳ ಅತ್ಯಂತ ಚೆನ್ನಾಗಿ, ಭಾಳ ಅದ್ಭುತವಾಗಿ ನಾವು ಈ ಸಮಾಜವನ್ನು ಇಟ್ಕೊಳ್ಳೋದಕ್ಕೆ ಸಹಕಾರಿಯಾಗ್ತದೆ. ಆ ಕಾರಣಕ್ಕೆ ಅತ್ಯಂತ ಹೆಚ್ಚಿಗೆ ತರುಣ ಸಮುದಾಯ ಈ ಪಿಕ್ಚರ್ನ, ಐನಾ ಪಿಕ್ಚರ್ನ ಬಂದು ನೋಡಬೇಕು, ಯಶಸ್ವಿಗೊಳಿಸಬೇಕು. ಮತ್ತು ಇದೊಂದು ಹೆಬ್ಬಾಗಿಲು ಇವಾಗ ನಿಲ್ಲಿಸಿದ್ದಾರೆ, ಈಗ ತೆಗೆದು ಮುಗಿದಿರ್ತಕ್ಕಂಥದ್ದು ಈಗ ಒಂದು ಬಾಗಿಲಿಗೆ ಬಂದು ನಿಂತಿದ್ದಾರೆ. ಇನ್ನೂ ಒಂದು ದೊಡ್ಡ ಬಾಗಿಲ ಮುಖಾಂತರ ನನ್ನ ಲೆಕ್ಕದಲ್ಲಿ ಇನ್ನೇನು ತೋರಿಸ್ತಾರೆ ವೆಂಕಟ್ ಭಾರದ್ವಾಜ್ ಅವರು ಅಂತಂದರು. ಆದರೆ ಅಶೋಕ್ ಕುಮಾರ್ ಸಾಹೇಬರು ಹೇಳಿದ್ರು, ನೋಡಿ ಅವ್ರು ನಿಜವಾಗ್ಲೂ ರೋಮಾಂಚನ ಆಗಿರ್ತದೆ, ಅವರು ಕೊಟ್ಬಿಟ್ರೆ ಚಿತ್ರನೇ ಅವರು ಸುಡ್ತಾರೆ ಅವರು. ಆ ಕಾರಣಕ್ಕೆ ನನ್ನ ಲೆಕ್ಕದಲ್ಲಿ ಅವ್ರನ್ನ ನಾವು ತೆರೆ ಮೇಲೆ ನೋಡೋದಕ್ಕೆ ಭಾಳ ಅತ್ಯಂತ ಕಾತರದಲ್ಲಿದ್ದೇವೆ. ಐ ಥಿಂಕ್ ಬೆಸ್ಟ್ ಆಫ್ ಲಕ್. ತುಂಬ ಸಂತೋಷ. ಸಂಪೂರ್ಣ ಐನಾ ಚಿತ್ರವನ್ನು ಸಂಪೂರ್ಣವಾಗಿ ನಾನು ನೋಡಿದೆ. ನಾವು ಸಾಮಾನ್ಯವಾಗಿ ಕನ್ನಡ ಚಿತ್ರಗಳು ಮತ್ತು ಎಲ್ಲ ಭಾಷಾ ಚಿತ್ರಗಳಲ್ಲೂ ಪೊಲೀಸರ ಒಂದು ರೋಲು ಸಾಮಾನ್ಯವಾಗಿ ಎಲ್ಲ ಚಿತ್ರಗಳಲ್ಲೂ ಕಂಡುಬರುತ್ತೆ. ನೋಡಿದ್ದೇನು ಅಂದರೆ, ನಾವು ವಾಸ್ತವತೆಗೆ ದೂರವಾಗಿರಿ ಮತ್ತು ನ್ಯಾಚುರಲಿಟಿ ಇಲ್ಲದೆ ಇರುವಂಥ ಚಿತ್ರಗಳನ್ನೇ ನಾವು ನೋಡಿದ್ದೀವಿ. ಈ ಐನಾ ಚಿತ್ರದಲ್ಲಿ ಪೊಲೀಸರ ಕರ್ತವ್ಯ ಮತ್ತು ಪೊಲೀಸರ ಕಾರ್ಯವೈಖರಿ ಇದನ್ನು ತುಂಬ ಕಣ್ಣಿಗೆ ಕಟ್ಟಿದಂಥ ನ್ಯಾಚುರಲ್ ರೀತಿಯಲ್ಲಿ ಚಿತ್ರಿಸಿದ್ದಾರೆ. ತುಂಬ ಸಂತೋಷ. ಸಕ್ಸಸ್ ಆಗಲಿದೆ. ನೋಡಿದೆ ಏನಂದರೆ, ನಮ್ಮ ದೇಶದಲ್ಲಿ ಆಗುವಂಥ ದೇಶದ್ರೋಹಿಗಳು, ದೇಶದ ಶತ್ರುಗಳು ಯಾವ ರೀತಿ ನುಡಿಸೋಡ್ತಾ ಇದ್ದಾರೆ, ನಮ್ಮ ದೇಶದಲ್ಲಿ ಯಾವ ರೀತಿ ಟೆಕ್ನಾಲಜಿ ತೊಗೊಂಡು ಐಡೆಂಟಿಟಿ ಕಾರ್ಡ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡಿ ಕೆಲವು ದೇಶದೊಳಗಡೆ ನಮಗೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಇರಲಿಕ್ಕೆ ವಾಸ್ತವ್ಯ ಮಾಡಿ ಜಾಗ ಕೊಡ್ತಾ ಇದ್ದಾರೆ. ಅದರಲ್ಲೂ ಇವತ್ತಿನ ಎಲ್ಲ ಮಕ್ಕಳು ಬಂದಿದ್ರು, ಅವರೆಲ್ಲ ಭಾಳ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾಯಿದ್ರು.
ಇದನ್ನ ಫಿಲಮ್ನ ಅವ್ರಿಗೆ ಇದೊಂದು ಅರ್ಥ ಆಗಿದೆ ನಮ್ಮ ದೇಶ ಯಾಕಂದ್ರೆ ಇಂಥದ್ದು ಚಿತ್ರಗಳು ಇಂಥದ್ದು ಬರಬೇಕು. ಯಾಕಂದರೆ ನಮ್ಮ ಚಿತ್ರದುರ್ಗದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಬರೀ ಟಿ ವಿ ನೋಡ್ಕೊಂಡಿರ್ತಾರೆ, ಮತ್ತೆ ಬೇರೆ ಏನು ತೋರಿಸೋದಿಲ್ಲ. ದೇಶದ ಬಗ್ಗೆ ದೇಶ ಬಗ್ಗೆ ಏನು ತೋರಿಸ್ತಾರೆ ಇಂಥ ಚಿತ್ರಗಳು ನಮ್ಮ ದೇಶದ ರಕ್ಷಣೆ ಮಾಡಲಿಕ್ಕೆ ಅವರೊಂದು ಕಲ್ಪನೆ ಆದರೂ ಈ ಬಹಳ ಚೆನ್ನಾಗಿದೆ. ಇಂಥ ಮುಂದಕ್ಕೂ ನೀವು ಪ್ರೆಡ್ಯೂಸ್ ಮಾಡಿದ್ರೆ ಥ್ಯಾಂಕ್ ಯು ಸರ್. ಚಿಕ್ಕ ಮಕ್ಕಳು ನೋಡಿದಾಗ ಏನಾಗುತ್ತೆ ಒಂದು ಇದರಲ್ಲಿ ಟ್ರೈ ಮಾಡ್ತಾರೆ, ಯಾರ್ಯಾರು ಪಕ್ಕದ ಮನೆಯಲ್ಲಿ ಏನೇನು ನಡೀತಾ ಇದೆ ಅಂತೇಳಿ ಸ್ವಲ್ಪ ಮುನ್ಸೂಚನೆ ನೋಡಿ. ಆ ಸೆಕ್ಯೂರಿಟಿ ಗಾರ್ಡ್ ಅವನೇನು ಮಾಡ್ತಾನೆ, ಇನ್ಫಾರ್ಮೇಶನ್ ಕೊಟ್ಟಿದ್ರಿಂದ ಆದಷ್ಟು ವಿಷಯಗಳು ಆಚೆ ಬರ್ತದೆ. ಇದೇ ಥರ ಇಂಥ ಪಿಕ್ಚರ್ಗಳು ಈ ಸೆಕ್ಯೂರಿಟಿ ಗಾರ್ಡು ಅಥವಾ ಈಗ ನೈಬರ್ಸ್ ವಾಚ್ ಅಂತೇಳಿ ನಾವು ಯೂಶಲ್ ಆಗಿ ಪಕ್ಕದ ಮನೆ ಲಾಕ್ ಮಾಡಿದ್ರೆ ಆ ಏರಿಯಾದಲ್ಲಿ ಇರೋರಿಗೆ ನಾವು ಹೇಳ್ತೀವಿ ಹಾಕಿದ ಹುಷಾರಾಗಿ ನೋಡ್ಕೊಳ್ಳಿ ಅಂತ. ಯಾಕೆಂದ್ರೆ ಪ್ರಿವೆಂಟ್ ಮಾಡೋಕ್ಕೆ. ಅದೇ ಥರ ಈ ಥರ ಯಾರ್ಯಾರು ಏನೇನೋ ಒಂದು ಸಸ್ಪಿಷಿಯಸ್ ಆಕ್ಟಿವಿಟೀಸ್ ಆದಾಗ ಲೋಕಲ್ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಭಾಳ ಹೆಲ್ಪ್ ಆಗುತ್ತೆ ಅಂತೇಳಿ ಅಷ್ಟು ಈ ಒಂದು ಪಿಕ್ಚರಿಂದ ಒಂದು ಸಂದೇಶ ಹೋಗುತ್ತೆ ಅಂತೇಳಿ ತುಂಬ ಇಂಥ ಒಂದು ಕಾನ್ಸೆಪ್ಟನ್ನು ತೆರೆ ಮೇಲೆ ತಂದಿರೋದಕ್ಕೆ ಡೈರೆಕ್ಟರ್ ಆದ ವೆಂಕಟ್ ಅವರಿಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅವರಿಗೆ ಫಿನಾನ್ಷಿಯಲ್ ಸಪೋರ್ಟ್ ಆಗಿ ನಿಂತ್ಕೊಂಡು ರಾಜ್ಕುಮಾರ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೂ ಕೂಡ ನಾನು ಇಂಥ ಸಿನಿಮಾನ ಕೊಟ್ಟಿದ್ದಕ್ಕೋಸ್ಕರ ಅಪ್ರಿಷಿಯೇಟ್ ಮಾಡ್ತೀನಿ. ಈ ಸಿನಿಮಾದಲ್ಲಿ ನಾನು ಈ ರೋಲ್ ಫರೆನ್ಸಿಕ್ ಡಿಪಾರ್ಟ್ಮೆಂಟ್ ರೋಲ್ ಮಾಡಿದ್ದೀನಿ, ರಿಸರ್ಚರ್ ಆಗಿ. ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ವೆಂಕಟ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾದಲ್ಲಿ ಎಲ್ಲ ಕಲಾವಿದರು ಚೆನ್ನಾಗಿ ಅಭಿನಯಿಸಿದ್ದಾರೆ. ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಒಳ್ಳೆ ಸ್ಟೇಜ್ ಮಾಡಿದ್ದಾರೆ. ಸಿನಿಮಾಟೋಗ್ರಫರ್ ವಿಶಾಂತ್ ಸಿನಿಮಾ ಗೆಲ್ಲಬೇಕು, ಇಂಥ ಸಿನಿಮಾಗಳಿಗೆ ಎಲ್ಲರೂ ಕೂಡ ಪ್ರೋತ್ಸಾಹ ಮಾಡಬೇಕು. ಇಂಟೆನ್ಷನ್ನ ಇಂಡಿಯಾದ ಎಲ್ಲ ಜನ, ಕರ್ನಾಟಕದ ಎಲ್ಲ ಜನ ಸಪೋರ್ಟ್ ಮಾಡಬೇಕು. ಸಿನಿಮಾ ಒಂದು ಗೆಲ್ಲಿಸಿ ಅಂತ ನೋಡಿ. ಪಿಕ್ಚರ್ಸ್ ಭಾಳ ನೋಡ್ತೀವಿ, ಭಾಳ ರಿಯಾಲಿಟಿ ನಮ್ಮಲ್ಲಿ ಯಾಕೆ ಪೊಲೀಸ್ ಆಫೀಸರ್ಸ್ನ ಡಿಸ್ಕಸ್ ಹೈನಾ ವೆಂಕಟ್ ಭಾರತದರ್ಶನ ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಿ ಬಂದಿದೆ. ಎಲ್ಲರೂ ಕೂಡ ಹೊಸ ಸಿನಿಮಾನ ನೋಡಿ ಹೊಸ ಪ್ರತಿಭೆಗಳನ್ನ ಬೆಳೆಸಿ.